ವಿಪಕ್ಷಗಳು ಒಂದು ಕಡೆ ಮಾತಾಡ್ತಿದ್ರೆ ಪ್ರಮುಖವಾಗಿ ಮತ್ತೊಂದು ಕಡೆ ಇನ್ನೊಂದು ಅಪ್ಡೇಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈದರಾಬಾದ್ನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಮಗುವಿಗೆ ಜನ್ಮ ನೀಡಿದ್ದಾರೆ 10ನೇ ತರಗತಿ ವಿದ್ಯಾರ್ಥಿನಿ. 10ನೇ ತರಗತಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿರುವಂತಹ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಬಯಲಾಗಿದೆ ಬಾಲಕಿಯ ರಹಸ್ಯ. ಸ್ಕ್ಯಾನಿಂಗ್ ಸೆಂಟರ್ ಶೌಚಾಲಯದಲ್ಲೇ ಪ್ರಸವ ಆಗಿದೆ. ನಿಜಕ್ಕೂ ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿರುವಂಥದ್ದು ಅಪ್ರಾಪ್ತ ಬಾಲಕಿ. ಕಸದ ಬುಟ್ಟಿಗೆ ಈ ವೇಳೆ ಎಸೆದು ಹೋದ ಬಾಲಕಿ ಮತ್ತು ಆಕೆಯ ತಾಯಿ ಮಗುವನ್ನು ಕಸದ ಬುಟ್ಟಿಗೆ ಎಸೆದು ಹೋಗಿದ್ದಾರೆ. ಆದರೆ ಮಗುವಿನ ಅಳುವಿನ ಸದ್ದು ಕೇಳಿ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಆಸ್ಪತ್ರೆ ಸಿಬ್ಬಂದಿ ನೀಡಿದ್ದಾರೆ. ಸದ್ಯ ಐಸಿಯುನಲ್ಲಿ ದಾಖಲಾಗಿದೆ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಗುವಿನ ಜನ್ಮದ ಕುರಿತಾಗಿ ಹೈದರಾಬಾದ್ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಮಗುವಿನ ಜನ್ಮದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಮನ ಕಲಕುವಂತ ಘಟನೆ ನಡೆದಿರುವಂಥದ್ದು. ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮ ನೀಡಿ ಆ ನಂತರದಲ್ಲಿ ಅದು ಶೌಚಾಲಯದಲ್ಲೇ ಪ್ರಸವ ಆಗಿದೆ. ಆ ಬಳಿಕ ಆ ಮಗುವನ್ನ ಅಲ್ಲೇ ಬಿಸಾಕಿ ಹೋಗಿದ್ದಾರೆ. ಆಗ ಹುಟ್ಟಿದ ಮಗುವನ್ನು ಅಲ್ಲೇ ಬಿಸಾಕಿ ಹೋಗಿದ್ದಾರೆ. ಅಪ್ರಾಪ್ತ ಬಾಲಕಿ ಆ ಮಗುವಿಗೆ ಜನ್ಮ ನೀಡಿದ್ದು. ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಮಗುವಿನ ತಾಯಿ, ಆ ಬಾಲಕಿ ಮತ್ತು ಆ ಬಾಲಕಿಯ ತಾಯಿ ಇಬ್ಬರು ಕೂಡ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದರೆ ಮಗುವಿನ ಅಳುವಿನ ಶಬ್ದ ಕೇಳಿ ಅಲ್ಲೇ ಇದ್ದಂತಹ ಸ್ಟಾಫ್ ನರ್ಸ್ಗಳು ಕೂಡಲೇ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಮಗು ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಬೀದಿ ನಾಯಿ ದಾಳಿಗೆ ತುತ್ತಾಗಿಲ್ಲ. ಮಗು ಯಾವುದೇ ರೀತಿಯ ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗಿಲ್ಲ. ಮಗು ಆರೋಗ್ಯವಾಗಿದೆ. ಆದರೆ ತಕ್ಷಣ ನೋಡಿದಂತಹ ಅಲ್ಲಿದ್ದಂತಹ ಸಿಬ್ಬಂದಿ ಕೂಡಲೇ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ ಅವರಿಂದ. ಚೇತನ್, ನಿಜಕ್ಕೂ ಇದೊಂದು ರೀತಿ ಅಮಾನವೀಯ ಘಟನೆ ಅಂತ ಹೇಳೋದಾ? ಓರ್ವ ಅಪ್ರಾಪ್ತ ಬಾಲಕಿಗೆ ಮೋಸ ಮಾಡಿದ್ರಿಂದ ಜಗದ ನಿಂದನೆಗೆ ಆ ಹೆಣ್ಣು ಮಗು ಹೆದರಿ ನೋಡಿ ಶೌಚಾಲಯದಲ್ಲೇ ಪ್ರಸವ ಆಗಿದೆ. ಆ ನಂತರದಲ್ಲಿ ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಅಂತಂದರೆ ನಿಜಕ್ಕೂ ಏನು ನಡೆದಿದೆ ಅಲ್ಲಿ? ಹೌದು ವಸಂತ್, ಏನು ಹೈದರಾಬಾದ್ ನಲ್ಲಿ ಒಂದು ರೀತಿಯ ಅಮಾನವೀಯ ಘಟನೆ ನಡೆದಿರುವಂತದ್ದು. ಏನಂದ್ರೆ 10ನೇ ತರಗತಿಯ ಪರೀಕ್ಷೆ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಂತಹ ಬಾಲಕಿಯೊಬ್ಬಳು ಈಗ ಇಡೀ ಊರೇ ಬೆಚ್ಚಿ ಬೀಳಿಸುವಂತ ಕೃತ್ಯವನ್ನು ಎಸಗಿರ್ತಾಳೆ. ಈ ಯುವತಿ ಏನು ಕಳೆದ ದಿನಗಳಿಂದ ಹೊಟ್ಟೆ ನೋವು ಎಂದು ಕಾಣಿಸಿಕೊಂಡಿರ್ತದೆ ಎನ್ನಲಾಗಿದೆ. ಪೋಷಕರು ಇದನ್ನು ಸಾಮಾನ್ಯವಾಗಿ ಇದನ್ನು ನೋವೆಂದು ಭಾವಿಸಿ ಏನು ವೈದ್ಯರ ಬಳಿ ಕರೆದು ಹೋಗ್ತಾರೆ. ನಂತರ ವೈದ್ಯರ ಸೂಚನೆಯಂತೆ ಏನು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಸ್ಕ್ಯಾನಿಂಗ್ ಸೆಂಟರ್ ಬಳಿ ಹೋಗ್ತಾರೆ. ನಂತರ ಏನೋ ಬಾಲಕಿ ಏನ್ ಮಾಡ್ತಾಳೆ, ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಅದೇ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿರ್ತಾಳೆ ಬಾಲಕಿ. ನಂತರ ಏನೋ ತಾಯಿ ಜೊತೆ ಸೇರಿ ಯಾರಿಗೂ ತಿಳಿಯದಂತೆ ಏನು ಪಕ್ಕದಲ್ಲೇ ಇದ್ದಂತ ಒಂದು ಕಸದ ಬುಟ್ಟಿಗೆ ಎಸೆದೋಗಿರುವಂತದ್ದು ಪರೆಯಾಗಿರ್ತಾರೆ. ನಂತರ ಈ ಏನಾಗಿರುತ್ತೆ, ಈ ಶೌಚಾಲಯದಲ್ಲಿ ಆ ಮಗುವಿನ ಕೇಳಿಸುತ್ತಿದ್ದಂತೆ ಏನು ಸಿಬ್ಬಂದಿಗಳ ಪಕ್ಕದಲ್ಲಿ ಇದ್ದಂತ ಸಿಬ್ಬಂದಿಗಳು ಓಡಿ ಬಂದು ಆ ಭೀಕರವಾದ ದೃಶ್ಯವನ್ನು ಬೆಳಕಿಗೆ ಬಂದಿರುತ್ತದೆ. ನಂತರ ಕಸದ ಬುಟ್ಟಿಯಲ್ಲಿ ಇದ್ದಂತ ಏನ್ ಆ ಮಗು ಜೀವನ್ ಮರಣ ನಡುವೆ ಹೋರಾಡ್ತಿರೋದಂತದ್ದೇ. ನಂತರ ಆ ನವಜಾತ ಶಿಶುವನ್ನು ಕಂಡ ಅಂತಹ ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ದಿಗ್ಭ್ರಮಣೆಗೊಂಡಿರ್ತಾರೆ. ಆ ಕೂಡಲೇ ಏನು ಮಾಡ್ತಾರೆ, ಆ ಸಿಬ್ಬಂದಿಗಳು ಅಲ್ಲಿದ್ದಂತಹ ಸ್ಥಳೀಯವಾಗಿ ಪೊಲೀಸರಿಗೆ ಒಂದು ರೀತಿಯ ಮಾಹಿತಿ ನೀಡಿರುವಂತದ್ದು ವಸಂತ್ ಅವರೇ. ಮತ್ತೊಂದು ಕಡೆ ಬಹುಶಃ ಅದೃಷ್ಟವಶಾತ್ ಆ ಮಗು ಅಲ್ಲಿ ಅವರು ಬಿಸಾಕ್ ಹೋಗಿದ್ದಾರೆ. ಯಾವುದೇ ಬೀದಿ ನಾಯಿಗಳ ದಾಳಿಗೆ ಅಥವಾ ಯಾವುದೇ ಹುಳ ಹುಪ್ಪಟೆಯ ದಾಳಿಗೆ ಸಿಕ್ಕಿಲ್ಲ ಮಗುವಿನ ಕಂಡೀಷನ್ ಹೇಗಿದೆ ಈಗ ಅಂತ ಆ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ? ಹೌದು, ಒಂದು ರೀತಿ ಈಗ ಈ ನಿಗೂಢ ರಹಸ್ಯವನ್ನೇ ಅಂತ ಆಗ್ಬೋದು. ಯಾಕಂದ್ರೆ ಆ ಘಟನೆಯಲ್ಲಿ ತೀವ್ರ ಆತಂಕ ಮತ್ತು ಕುತೂಹಲ ಮೂಡಿಸಿರುವಂತದ್ದು. ಆಕೆ 10ನೇ ತರಗತಿ ಬಾಲಕಿ ಗರ್ಭಿಣಿಯಾಗಿದ್ದು ಪೋಷಕರಿಗೆ ತಿಳಿದಿರ್ಲಿಲ್ವೇ, ಅಥವಾ ಬಾಲಕಿ ಯಾರನ್ನಾದ್ರೂ ಪ್ರೇಮಿಸಿ ಮೋಸ ಹೋಗಿದ್ಲೆ, ಅಥವಾ ಈಕೆ ಯಾವುದಾದ್ರ ಮೇಲೆ ಲೈಂಗಿಕ ದೌರ್ಜನ್ಯ ನೀಡಿರುತ್ತೆ, ಹೀಗೆ 10 ಪ್ರಶ್ನೆಗಳು ಸದ್ಯ ಕಾಡುತ್ತಿದ್ದು ಈಗ ಸದ್ಯಕ್ಕೆ ಆ ಮಗು, ಈ ಬಾಲಕಿ ಇಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗುತ್ತದೆ. ಒಟ್ಟಿನಲ್ಲಿ ಆ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡು ಕೈಗೆ ಎತ್ತಿಕೊಂಡಿದ್ದಾರೆ. ಬಾಲಕಿಯ ಹೇಳಿಕೆಯ ನಂತರವಷ್ಟೇ ಈ ಘಟನೆ ಇಂದಿನ ಕರಾಳ ಮುಖ ಅನಾವರಣಗೊಳ್ಳಬೇಕಾಗಿದೆ ವಸಂತ್.
ಓಕೆ, ಧನ್ಯವಾದ ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ICUನಲ್ಲಿ ದಾಖಲಾಗಿರುವ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ಮಗು ಅಳುವಿನ ಶಬ್ದ ಕೇಳ್ತಿದ್ದ ಹಾಗೆಯೇ ಅಲ್ಲಿದ್ದಂಥ ಸಿಬ್ಬಂದಿಗಳು ಓಡಿ ಬರ್ತಾರೆ. ಕೂಡಲೇ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಸೆಂಟರ್ನಲ್ಲೇ ಬಾಲಕಿಯ ರಹಸ್ಯ ಬಯಲಾಗಿರುವಂಥದ್ದು. ಸ್ಕ್ಯಾನಿಂಗ್ ಸೆಂಟರ್ನ ಶೌಚಾಲಯದಲ್ಲೇ ಮಗುವಿಗೆ ಅಂದರೆ ಆ ಮಗುವನ್ನು ಹೆತ್ತು ಆ ಬಾಲಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಬಾಲಕಿ ಮತ್ತು ಬಾಲಕಿಯ ತಾಯಿ ಇಬ್ಬರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಜಗದ ನಿಂದನೆಗೆ ಅಥವಾ ಜಗದ ಅಪವಾದವನ್ನು ಹೊತ್ಕೊಳ್ಬೇಕಾಗುತ್ತಲ್ಲ ಅನ್ನುವಂಥ ಕಾರಣಕ್ಕೆ ಇನ್ನೂ ಆ ಅಪ್ರಾಪ್ತ ಬಾಲಕಿ ಯಾವ ಕಾಮುಕನ ತೃಷೆಗೆ ಒಳಗಾಗಿತ್ತೋ ಆ ಬಾಲಕಿ, ಆದರೆ ಆ ಬಾಲಕಿಯನ್ನು ನಂಬಿ ಆ ಬಾಲಕಿ ಆತನನ್ನು ನಂಬಿ ಬಹುಶಃ ಈ ಸಂದರ್ಭದಲ್ಲಿ ಆಕೆ ಅಪ್ರಾಪ್ತ ಬಾಲಕಿ ಒಂದು ಮಗುವಿಗೆ ಜನ್ಮ ಕೊಡುವಂಥ ಒಂದು ಪರಿಸ್ಥಿತಿ ಬಂದೊದಗಿರುವಂಥದ್ದು. ನಿಜಕ್ಕೂ ಈ ಘಟನೆಯಲ್ಲಿ ಮಗು ಸೇಫ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಂದು ಕಡೆ ಆ ಮಗುವಿಗೆ ಜನ್ಮ ಕೊಟ್ಟಂಥ ತಾಯಿ ಯಾರು ಅನ್ನುವಂಥದ್ದನ್ನು ಹುಡುಕಾಟ ನಡೆಸುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.